ಅಥವಾ ಯಾವ ಅಡುಗೆ ಎಣ್ಣೆಗಳಿಂದ ಈಗ ಸಮಸ್ಯೆ ಜಾಸ್ತಿ ಆಗ್ತಿದೆ? ಶುದ್ಧವಾದ ಎಣ್ಣೆ ಸಿಗೋದೇ ಈಗ ಅಪರೂಪ ಆಗಿದೆ. ಕೊಬ್ಬರಿ ಎಣ್ಣೆಗೆ ನೀವು ಆ್ಯಕ್ಚುಲಿ ನೋಡಿದ್ರೆ ಅಲ್ಲಿ ಬರೆದಿರ್ತಾರೆ ಪ್ಯಾರಾಫಿನ್ ಅಂತ, ಇಷ್ಟು% ಅಂತ. ಅದರ ಅಗತ್ಯ ಏನಿದೆ ಅಲ್ಲಿ ಗೊತ್ತಿಲ್ಲ. ಯಾರಾದರೂ ಸತ್ತರೆ ಎಳ್ಳು ಬಾಯಿಗೆ ಹಾಕಿ ನಾರಾಯಣ ನಾರಾಯಣ ಅಂತೀವಿ ನಾವು. 1980s ಇಂದ ಕೆಳಗಡೆಗೆ ಆಲ್ಮೋಸ್ಟ್ 18 crores ಎದ್ದುಗಾಣಗಳು ಓಡ್ತಾ ಇದ್ದಿದ್ದು. ಈ ಪ್ರಾಸೆಸ್ಡ್ ಫುಡ್ಸ್ ಯಾರು ಮುಟ್ಲೇಬಾರದು ಅಂತ. ಹಾಲೊಟ್ಟೆಯಲ್ಲಿ ಈ ಎಣ್ಣೆಗಳು ಈ ಆರ್ಡರಲ್ಲಿ ಕುಡೀರಿ. ಎದ್ದುಗಾಣದ್ದೆಣ್ಣೆ ಈಸ್ ದ ಬೆಸ್ಟ್ ಎಣ್ಣೆ. ಹುಚ್ಚಿಡಿದವನಿಗೆ ಹುಚ್ಚಲ್ಲಿ ಕೊಟ್ಟರೆ ಅವನು ಹುಚ್ಚೂ ಹೋಗುತ್ತೆ ಅಂತ. ಟೆಂಪ್ರೇಚರ್ ಇಟ್ಬಿಟ್ಟು ನೋಡ್ರಿ ಇದು ಕಮ್ಮಿ ಇದೆ ಅಂತ, ಅದೆಲ್ಲ ಜಸ್ಟ್ ಬಿಸ್ನೆಸ್ ಗಿಮಿಕ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್. ನಾನು ರಕ್ಷಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಅಡುಗೆಗೆ ಬಳಸುವ ಎಣ್ಣೆಗಳಿಂದ ಆಗ್ತಿರುವಂತಹ ಸಮಸ್ಯೆ, ಹಾಗೇನೆ ಯಾವ ಅಡುಗೆ ಎಣ್ಣೆಯನ್ನ ನಾವು ಬಳಸಬೇಕು, ಇದರಿಂದ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ, ಜನರಲ್ಲಿ ಈ ಅಡುಗೆಗೆ ಬಳಸುವ ಎಣ್ಣೆಗಳಿಂದ ಇರುವಂತಹ ಕನ್ಫ್ಯೂಷನ್ಸು ಹಾಗೇನೆ ಮಿತ್ಸು, ಇದ್ರ ಬಗ್ಗೆ ನಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸ್ವತಂತ್ರ ವಿಜ್ಞಾನಿ, ಪದ್ಮಶ್ರೀ ಪುರಸ್ಕೃತ, ಹಾಗೇನೆ ದ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತಾನೆ ಖ್ಯಾತಿ ಪಡೆದಿರುವಂತಹ ಡಾಕ್ಟರ್ ಖಾದರ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಸರ್, ಅಡುಗೆ ಎಣ್ಣೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ, ಈಗ ತುಂಬಾ ಜನರಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ, ಮಿತ್ಸ್ ಕೂಡ ಇದೆ. ಯಾವ ಅಡುಗೆ ಎಣ್ಣೆ ಬಳಸಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ, ಅಥವಾ ಯಾವ ಅಡುಗೆ ಎಣ್ಣೆಗಳಿಂದ ಈಗ ಸಮಸ್ಯೆ ಜಾಸ್ತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಸದ್ಯಕ್ಕೆ ನೋಡಿದರೆ ಮಾರ್ಕೆಟ್ ಎಣ್ಣೆಗಳು ಎಲ್ಲನೂ ಸಮಸ್ಯೆನೇ. 1990s ಆ ಪ್ರಾಂತದಲ್ಲಿ ನಮ್ಮ ಸರ್ವೀಸ್ಗಳು ಯುರೋಪು ಅಮೆರಿಕಾಗೆ ಹೋಗಬೇಕು ಅಂದರೆ ಅವ್ರ ಹತ್ರ ಮಾಂಸದ ಅಂಗಡಿಗಳು, ಅಂದರೆ ಇಂಡಸ್ಟ್ರಿ, ಮೀಟ್ ಇಂಡಸ್ಟ್ರಿ, ಆ ಮಿಕ್ಕಿರೋ ಮಾಂಸವನ್ನು, ತಿನ್ನಕ್ಕಾಗದೇ ಇರೋ ಮಾಂಸವನ್ನು ಬೇಯಿಸಿ ಕೊಬ್ಬು ತೇಳುತ್ತೆ, ಅದನ್ನು ಡಾಲ್ಡಾ ಅಂತ ಹೆಸರಲ್ಲಿ ಎಲ್ಲರ ದೇಶಗಳಿಗೆ ಅವರು ರಫ್ತು ಮಾಡ್ತಾರೆ. ಅದು ನನ್ನ ಲೆಕ್ಕದಲ್ಲಿ ಆರ್ಮ್ ಟ್ವಿಸ್ಟಿಂಗ್ ಅಂತಾರೆ. ಇದು ತಗೊಂಡ್ರೆ ನಾವು ನಿಮ್ಮ ಸರ್ವಿಸಸ್ ತಗೋತೀವಿ, ಆ ಥರ ಟ್ರೇಡ್ ಆರ್ಗನೈಸೇಷನ್ಸ್. ಸೊ ಆ ಥರ ಎಣ್ಣೆ ಬಂದ ಮೇಲೆ, ಆ ಡಾಲ್ಡಾ ಬಂದ ಮೇಲೆ ನಮ್ಮ ಎಣ್ಣೆ ವ್ಯಾಪಾರಗಳು ಮುಂಚೆ ಭಾರತ ದೇಶದಲ್ಲಿ ಎದ್ದುಗಾಣದ ಎಣ್ಣೆ ಪ್ರತಿಯೊಂದು ಗ್ರಾಮದಲ್ಲಿ ಇತ್ತು. ಅಂದರೆ ಎಣ್ಣೆ ತೆಗೆಯೋ ವಿಧಾನ ಸಹಜವಾಗಿ ಯಾವ ಮಿಷಿನ್ಗಳಿಲ್ಲದೆ, ಯಾವ ಪ್ರೆಷರ್ಸು ಇಲ್ಲದೆ, ಹೀಟ್ ಮಾಡದೆ, ಕಳಕಾಯಿ ಬೀಜ ಶೇಂಗಾ ಹಾಕೋರು ಆ ಎತ್ತು 1 ಮಿನಿಟ್ ಪರ್ ಮಿನಿಟ್ ರೌಂಡ್ ಒಂದು ಹೊಡಿದ್ರೆ ಆ ಪ್ರೆಷರ್ ಕಲ್ಲಿಡೋದು ಅದು ಗೊತ್ತಿದೆ ಅಲ್ಲ. ಎದ್ದುಗಾಣದ್ದೆಣ್ಣೆ ಈಗ ಕಣ್ಮರೆ ಆಗಿದೆ. ಸೊ ಆ ಎಣ್ಣೆಗಳಲ್ಲಿ ನಿಮಗೆ ಕೊಬ್ಬರಿ ಎಣ್ಣೆ ತಗೊಂಡ್ರೆ ಕೊಲೆಸ್ಟ್ರಾಲ್ ಬರುತ್ತೆ, ಕಳಕಾಯಿ ಎಣ್ಣೆಯಲ್ಲಿ ಅಫ್ಲೋಟಾಕ್ಸಿನ್ ಇದೆ ಅಂತ ಈ ತಜ್ಞರು ಹೇಳಕ್ಕೆ ಶುರು ಮಾಡಿದ್ರು. ಆವಾಗಿಂದ ಗೊಂದಲ ಶುರು ಆಗೋಯ್ತು ನಮ್ಮ ಜನರಿಗೆ. ಅಲ್ಲಿ ತನಕ ಯಾರು ಏನು ತಲೆ ಕೆಡಿಸ್ಕೊಳ್ದೆ, ಕೇರಳದಲ್ಲಿ ಕೊಬ್ಬರಿ ಎಣ್ಣೆ, ನಮ್ಮ ಕರ್ನಾಟಕ ಭಾಗದಲ್ಲಿ ಶೇಂಗಾ ಎಣ್ಣೆ, ಕುಸ್ಬೆ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಇವು ಮೂಲಭೂತವಾಗಿ ನಾವು ಎಣ್ಣೆಗಳನ್ನು ನಾವು ಏನು ಬೆಳಿತೀವಿ ಆ ಭೌಗೋಳಿಕ ಪರಿಸ್ಥಿತಿಗಳಲ್ಲಿ ಅದನ್ನು ನಾವು ಆರಾಮಾಗಿ ಬಳಸ್ತಾ ಇದ್ವಿ. ಯಾವ ತೊಂದರೆನೂ ಇರಲಿಲ್ಲ. ಯಾವಾಗ ಈ ತಜ್ಞರು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ಶುರು ಮಾಡಿದ್ರು, ಅಯ್ಯೋ ಕೊಬ್ಬರಿ ಎಣ್ಣೆ ಕುಡಿಬಾರ್ದಂತೆ, ತಗೋಬಾರ್ದಂತೆ, ಕೊಲೆಸ್ಟ್ರಾಲ್ ಇರುತ್ತಂತೆ ಅಂತ ಆವಾಗ ಮೆತ್ತಿಗೆ ಅವರು ಈ ಸಮುದಾಯ ಅಂತಾರೆ, ಕಾರ್ಪೊರೇಷನ್ಸ್ ಅಂತ ಶುರು ಮಾಡಿಕೊಂಡು ಆಯಿಲ್ಸನ್ನು ಇನ್ನೂ ಒಂದಿಷ್ಟು ಮುಂದಕ್ಕೆ ಹೋಗಿ ಹೇಳಬೇಕಂದ್ರೆ ಈ ಡೀಸೆಲ್ ಇಂಡಸ್ಟ್ರೀಸ್ ಹೆಚ್ಚಾಗ್ತಾ ಅಲ್ಲಿ ಮಿಕ್ಕಿರೋ ತಿಳಿ ಎಣ್ಣೆಯನ್ನು ನಮ್ಮ ಅಡುಗೆ ಎಣ್ಣೆಗಳಿಗೆ ಮಿಕ್ಸ್ ಮಾಡೋ ಒಂದು ಶುರುವಾಯಿತು. ಅಲ್ಲಿಂದ ಈ ಎಣ್ಣೆಗಳು ಸರಬರಾಜು ಆಗೋದು ಶುರುವಾಯಿತು. ಅದರ ಜೊತೆಗೆ ನಾನು ಚರಿತ್ರೆ ಹೇಳ್ತಾ ಇದ್ದೀನಿ ಹೆಂಗೆ ಅಂತ. ಅದ್ರ ಜೊತೆಗೆ ತೊಂದರೆ ಏನಾಯಿತು, ಎಣ್ಣೆ ಪ್ಲಾಸ್ಟಿಕ್ ಚೀಲಗಳಲ್ಲಿ, ಪ್ಲಾಸ್ಟಿಕ್ ಡಬ್ಬಗಳಲ್ಲಿನೂ ಬರೋಕ್ಕೆ ಶುರುವಾಯಿತು. ಸೊ ದಿಸ್ ಈಸ್ ವಾಟ್ ಹ್ಯಾಸ್ ಹ್ಯಾಪೆಂಡ್. ನಮಗೆ ಗೊತ್ತಿಲ್ಲದೇನೆ ಕಳೆದ 30-35 ವರ್ಷದಿಂದ ಮೆತ್ತಿಗೆ ಬದಲಾವಣೆಗಳು ಆಗ್ತಾ ಬಂದಿವೆ. ದೊಡ್ಡ ಮಟ್ಟದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಆಗೋಕ್ಕೆ ಶುರುವಾಯಿತು. ಅಂದರೆ ಈ ಅಡುಗೆ ಎಣ್ಣೆಗಳು ಶುದ್ಧವಾಗಿ ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ಎದ್ದುಗಾಣದಲ್ಲಿ ತಯಾರಾಗಿ ನಿಮ್ಮ ಹೊಟ್ಟೆಗೆ ಸೇರ್ತಾ ಇದ್ದಿದ್ದ ಒಂದು ವಿಧಾನ ಬದಲಾವಣೆ ಆಯಿತು.
ಅಂದರೆ ಈಗ ನಮಗೆ ಕಳೆಕಾಯಿ ಎಣ್ಣೆ ಅಂದರೆ ಅದು ನಿಜವಾಗ್ಲೂ ಕಳೆಕಾಯಿ ಎಣ್ಣೆನಾ ಅನ್ನೋ ಅನುಮಾನ ಬರುತ್ತೆ. ಕೊಬ್ಬರಿ ಎಣ್ಣೆಗೆ ನೀವು ಆ್ಯಕ್ಚುಲಿ ನೋಡಿದ್ರೆ ಅಲ್ಲಿ ಬರೆದಿರ್ತಾರೆ ಪ್ಯಾರಾಫಿನ್ ಅಂತ, ಇಷ್ಟು % ಅಂತ. ಅದರ ಅಗತ್ಯ ಏನಿದೆ ಅಲ್ಲಿ ಗೊತ್ತಿಲ್ಲ. ಸೊ ಈ ಥರ ಬದಲಾವಣೆಗಳಾಗಿವೆ, ನಾವು ಗಮನಿಸ್ತಾ ಇಲ್ಲ. ಸೊ ರಿಫೈನ್ಡ್ ಆಯಿಲ್ಸಲ್ಲಿ ಈ ರೀತಿ ಗೊಂದಲಗಳು ಸೇರ್ಕೊಂಡ್ಬಿಟ್ಟಿದೆ. ಬಟ್ ರಿಫೈನ್ಡ್ ಆಯಿಲ್ಸ್ ಆರ್ ವೆರಿ ಗುಡ್ ಅಂತ ಹೇಳಿ, ಸ್ಟ್ಯಾಂಡರ್ಡೈಸೇಷನು, ಕ್ವಾಲಿಟಿ ಅಂತ ಹೇಳಿ, ಈ ಕ್ವಾಲಿಟಿ ಮುದ್ದೆ ಹಾಕೋ ಒಂದು ಕಲ್ಚರ್ ಬಂದ ಮೇಲೆ ಆಲಿವ್ ಆಯಿಲ್ ಅಂತ ಶುರು ಮಾಡಿಕೊಂಡ್ರು. ಅದು ಅವ್ರ ಹತ್ರ ಆಲಿವ್ ಆಯಿಲ್ ತುಂಬ ಒಳ್ಳೆಯದು, ಇದರಲ್ಲಿ ಒಮೆಗಾ 3 ಇರುತ್ತೆ, ಸರಿ ಪ್ರಮಾಣದಲ್ಲಿ ಇರುತ್ತೆ, ಇದೇ ಒಳ್ಳೆಯದು ಎಲ್ಲ ಆಯಿಲ್ಗಿಂತ. ಅಂದರೆ ಅವರು ಏನೇನು ಉತ್ಪಾದನೆ ಮಾಡೋಕ್ಕಾಗತ್ತೆ ಅದನ್ನು ನಮ್ಮ ಮೇಲೆ ಈ ರೀತಿ ತಜ್ಞರು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ರೀತಿ ಗೊಂದಲ ಎಲ್ಲ ಮಾರ್ಕೆಟ್ ಓರಿಯೆಂಟೆಡ್ ಅಡ್ವರ್ಟೈಸ್ಮೆಂಟ್ಸು ಇವೆಲ್ಲ ಶುರುವಾಯಿತು. ಸೊ ನೀವು ಹೇಳ್ದಂಗೆ ಎಲ್ಲ ಕನ್ಫ್ಯೂಷನ್ ಇದೆ. ಸೊ ಶುದ್ಧವಾದ ಎಣ್ಣೆ ಸಿಗೋದೇ ಈಗ ಅಪರೂಪ ಆಗಿದೆ. ಇದರಿಂದ ಏನಾಯಿತು ಅಂತ ನಾವು ತಿಳ್ಕೋಬೇಕು. ಇದು ಒಂದು ಮಾರ್ಕೆಟ್ ಕಡೆ. ಬಟ್ ನಿಜವಾದ ಎಣ್ಣೆಗಳು ಯಾವಾಗ ನೀವು ಹೀಟ್ ಮಾಡಿ ಈ ಆಧುನಿಕ ತಂತ್ರಜ್ಞಾನ ಬಳಸಿ ಎಣ್ಣೆಯನ್ನು ಸರಿಯಾಗಿ ಹಿಂಡಿ ಹೀರಿ ಆ ಹೈ ಹೀಟ್ ಆ್ಯಂಡ್ ಪ್ರೆಷರಲ್ಲಿ, ಈಗ ಹೈಡ್ರಾಲಿಕ್ ಪ್ರೆಷರ್ಸ್ ಅಂತ ಅದರ ಮೇಲೆ ನೀವು ಇಟ್ಟರೆ ನಿಮ್ಮ ಪ್ರಾಣ ಹೋಗುತ್ತೆ 1 ಸೆಕೆಂಡಲ್ಲಿ. ಅಂಥ ಪ್ರೆಷರ್ಸ್ ಹಾಕಿ ಈಗ ಎಣ್ಣೆ ತೆಗಿತಾ ಇದೆ. ಆ್ಯಂಡ್ ವಿಜ್ಞಾನದಲ್ಲಿ ಒಂದು ಸಿಂಪಲ್ ರೂಲ್ ಇದೆ, ಬಯೋಲಾಜಿಕಲ್ ಸಿಸ್ಟಮ್ಸ್ ಅಂದರೆ ಜೀವ ಪ್ರಜ್ಞೆ ಇರೋ ಪ್ರತಿಯೊಂದಕ್ಕೂ ನಾರ್ಮಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಅಂತ. ಅಂದರೆ ಈಗ ಎಲ್ಲಿ ಜಾಗದಲ್ಲೂ ಒಂದು ಪ್ರೆಷರ್ ಅಂತ ಇರುತ್ತೆ. ಸಮುದ್ರ ಮಟ್ಟದಲ್ಲಿ ಒಂದು ಪ್ರೆಷರು, ಮೇಲೆ ಹೋಗ್ತಾ 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 ನೀವು ಹಿಮಾಲಯಕ್ಕೆ ಹೋದರೆ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ನೀವು ಮೈಸೂರಲ್ಲಿದ್ದೀರ, ಅಲ್ಲಿ ಒಂದಿಷ್ಟು ಪ್ರಮಾಣದ್ದು ಪ್ರೆಷರ್ ಇರುತ್ತೆ, ಅದನ್ನು ನಾರ್ಮಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಈಗ ಟೆಂಪರೇಚರು ಚಳಿಗಾಲದಲ್ಲಿ ಕಮ್ಮಿ ಇರುತ್ತೆ. ನೀವು ಏನಾದರೂ ಅಡುಗೆ ಮಾಡಬೇಕು ಅಥವಾ ಜೀವ ಪದಾರ್ಥವನ್ನು ಸರಿಯಾಗಿ ಇಟ್ಕೋಬೇಕಂದ್ರೆ ಪ್ರೆಷರನ್ನಾದರೂ ಜಾಸ್ತಿ ಮಾಡಿರಿ, ಇಲ್ಲ ಟೆಂಪ್ರೇಚರನ್ನಾದರೂ ಜಾಸ್ತಿ ಮಾಡಿರಿ, ಆವಾಗ ನಿನಗೆ ಅಡುಗೆ ಆಗುತ್ತೆ. ಬಟ್ ಆಧುನಿಕ ವ್ಯವಸ್ಥೆಯಲ್ಲಿ ಏನಾಗಿದೆ, ಪ್ರೆಷರ್ ಕುಕ್ಕರ್ಸ್ ಬಂದಿದೆ. ಸೊ ಅದು ಬಂದ ಮೇಲೆ ನಾವು ಅನ್ನ ಮಾಡ್ಕೊಳ್ಳೋದನ್ನು ಕುಕ್ಕರಲ್ಲಿ ಮಾಡ್ತಾ ಇದ್ವಿ. ಅಂದರೆ ಪ್ರೆಷರ್ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ, ಟೆಂಪರೇಚರು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಬಟ್ ಶಾಸ್ತ್ರ ಏನು ಹೇಳುತ್ತೆ, ಯಾವುದೋ ಒಂದೇ ಜಾಸ್ತಿ ಮಾಡಬೇಕು, ಎರಡೂ ಜಾಸ್ತಿ ಮಾಡಿದರೆ ನಿಮ್ಮ ಪೌಷ್ಟಿಕಾಂಶಗಳು ಎಲ್ಲ ನಾಶ ಆಗುತ್ತೆ ಅಂತ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅಂದರೆ ನೀವು ಎಣ್ಣೆಯನ್ನು ಎಣ್ಣೆ ಬೀಜಗಳಿಂದ ತೆಗೆಯುವಾಗ ಇದೇ ಸೂತ್ರ ಪಾಲಿಸಬೇಕು. ಎಸ್ಪೆಷಲಿ ಎಣ್ಣೆಗಳು ಈ ಫ್ಯಾಟಿ ಆ್ಯಸಿಡ್ಸಲ್ಲಿ ಸ್ಯಾಚುರೇಟೆಡು, ಅನ್ಸ್ಯಾಚುರೇಟೆಡು, ಈ ಥರ ಬಗೆಯ ಕೆಮಿಕಲ್ಸು ಈ ಪ್ರೆಷರ್ಗೆ ಟೆಂಪ್ರೇಚರ್ಗೆ ತುಂಬ ಸೆನ್ಸಿಟಿವ್ ಆಗಿರ್ತವೆ. ಅದಕ್ಕೆ ಒಂದು ಉದಾಹರಣೆ ಆಮೇಲೆ ಹೇಳ್ತೀನಿ. ಅಂದರೆ ಇದು ನಿಜವಾದ ವಿಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಏನಾಗತ್ತೆ ಏನಾಗಲ್ಲ ಅಂತ. ಸೊ ಕಡಲೆಕಾಯಿ ಎಣ್ಣೆಯಲ್ಲಿ, ಶೇಂಗಾ ಎಣ್ಣೆಯಲ್ಲಿ ಅದರ ಬೀಜದ ಕವಚ, ಆ ಗುಲಾಬಿ ರಂಗು ಪಿಂಕ್ ಸಿಪ್ಪೆ ಇರುತ್ತೆ, ಅದರಲ್ಲಿ ರೆಸ್ವೆರಟ್ರಾಲ್ ಅಂತ ಒಂದು ಫಿನಾಲಿಕ್ ಕಾಂಪೌಂಡ್ ಇದೆ. ಅದನ್ನು ನೀವು ಹೀಟ್ ಮಾಡಿ ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರೆ ಪಾಲಿಮರೈಸ್ ಆಗಿಬಿಡುತ್ತೆ. ನೀವು ಎದ್ದು ಗಾಣದ ನಿಧಾನವಾಗಿ ಸಹಜವಾಗಿ ತೆಗೆದ್ರೆ ಅದು ರೆಸ್ವೆರಟ್ರಾಲ್ ಆಗೇ ಇರುತ್ತೆ. ದಟ್ ಈಸ್ ಎ ವಂಡರ್ಫುಲ್ ಮೆಡಿಸಿನ್, ಆ್ಯಂಟಿ ಏಜಿಂಗ್, ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ವೈರಸ್, ಆ್ಯಂಟಿ ಕ್ಯಾನ್ಸರ್ಸ್. ಅಂದರೆ ನಮ್ಮ ಶುದ್ಧವಾದ ಎದ್ದುಗಾಣದ ಕಡಲೆಕಾಯಿ ಶೇಂಗಾ ಎಣ್ಣೆಯಲ್ಲಿ ಇಷ್ಟು ಅದ್ಭುತವಾದ ಇದ್ದ ಗುಣವನ್ನು ನಾವೇನು ಮಾಡಿದ್ದೀವಿ, ಈ ಮಿಷಿನ್ಗೆ ಹಾಕಿ ಹೆಚ್ಚು ಎಣ್ಣೆ ತೆಗಿತೀವಿ ಅಂತ ಹೇಳಿ. ನಾನು ಆ ಕಲಬರಕೆ ಬಗ್ಗೆ ಮಾತಾಡ್ತಾ ಇಲ್ಲ, ಜಸ್ಟ್ ಪ್ಯೂರ್ ಕಡಲೆಕಾಯಿ ಎಣ್ಣೆ ಎದ್ದುಗಾಣದಲ್ಲಿ ಮಾಡಿದಾಗ, ಮಿಷಿನ್ಗಳಲ್ಲಿ ಮಾಡಿದಾಗ ಈ ಪ್ರೆಷರ್ ಇನ್ಕ್ರೀಸ್ ಮಾಡಿ ಎಕ್ಸ್ಟ್ರಾಕ್ಷನ್ಗೆ ಕೆಮಿಕಲ್ಸ್ ಬಳಸಿ ಇನ್ನೂ ಹೆಚ್ಚು ತೆಗೆಯೋದು, ಈ ಥರದ್ದೆಲ್ಲ ಮಾಡಿದಾಗ ಏನಾಗಿದೆ, ಅದರಲ್ಲಿ ಎಸ್ಪೆಷಲಿ ಕಡಲೆಕಾಯಿ ಅನ್ನೋ ಒಂದು ಉದಾಹರಣೆ,
ಅದೇ ರೀತಿ ಕೊಬ್ಬರಿ ಎಣ್ಣೆಯಲ್ಲೂ ಆಗುತ್ತೆ. ಇನ್ನು ಹುಚ್ಚೆಳ್ಳೆಣ್ಣೆಗೆ ಬಂದರೆ ಇನ್ನೂ ಮೋಸ ಆಗುತ್ತೆ. ಎಳ್ಳೆಣ್ಣೆ ಎಳ್ಳೆಣ್ಣೆ ಪೂರ್ತಿ ಅದ್ಭುತವಾದ ಔಷಧಿ ತತ್ವಗಳು. ಎಳ್ಳೆಣ್ಣೆಯಲ್ಲಿದ್ದ ಆ ಕೊಬ್ಬು, ಆ ಎಳ್ಳೆಣ್ಣೆ ಕೊಬ್ಬು ಎಷ್ಟು ಮಟ್ಟಿಗೆ ಒಳ್ಳೆಯದಂದರೆ ನಮ್ಮ ಹೃದಯದ ಬಡಿತವನ್ನು ನಿಯಂತ್ರಣ ಮಾಡ್ತಕ್ಕಂಥ, ಹೆಚ್ಚಿದ್ರೆ ಕಮ್ಮಿ ಮಾಡೋದು, ಕಮ್ಮಿ ಇದ್ದರೆ ಹೆಚ್ಚು ಮಾಡೋದು. ಅದಕ್ಕೆ ಯಾರಾದರೂ ಸತ್ತರೆ ಎಳ್ಳು ಬಾಯಿಗೆ ಹಾಕಿ ನಾರಾಯಣ ನಾರಾಯಣ ಅಂತೀವಿ ನಾವು. ಅಂದರೆ ಏನಾದರೂ ಅಪ್ಪಿತಪ್ಪಿ ಅಲ್ಲಿ ಎದೆ ಬಡಿತ ಮತ್ತೆ ಶುರು ಆಗಬೇಕಂದ್ರೆ ಎಳ್ಳು ಹಾಕಿದ್ದೀವಿ, ಅದು ಶುರು ಆಗಲಿಲ್ಲ ಅಂದರೆ ಇವನು ಸತ್ತೋಗಿದ್ದಾನೆ ನಿಜವಾಗ್ಲೂ. ಫೈನಲ್ ಟೆಸ್ಟ್ ಅದು. ಅಂದರೆ ಅಷ್ಟು ಅದ್ಭುತವಾದ ಎಣ್ಣೆಗಳು ನಮ್ಮ ಎಣ್ಣೆ ಬೀಜಗಳಲ್ಲಿವೆ. ಇದರನ್ನು ಸರಿಯಾಗಿ ಪೌಷ್ಟಿಕಾಂಶಗಳ ಜೊತೆಗೆ ಈ ಔಷಧಿ ತತ್ವವನ್ನು ಉಳಿಸ್ಕೋಬೇಕು ಅಂದರೆ STP, ನಾರ್ಮಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್, ಆರ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಅನ್ನೋ ರೂಲನ್ನು ನಾವು ಅಧಿಗಮಿಸಬಾರದು. ಅದು ಶುದ್ಧವಾಗಿ ಕಳೆದ 30 ವರ್ಷದಲ್ಲಿ ನಾವು ಪಾರಾಗಿದ್ದೀವಿ. ಅದರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ ಆಲ್ಮೋಸ್ಟ್ 2 ದಶಕಗಳ ಹಿಂದೆ 2000 ಇಸ್ವಿಗೆ 1980s ಇಂದ ಕೆಳಗಡೆಗೆ ಆಲ್ಮೋಸ್ಟ್ 18 crores ಎದ್ದುಗಾಣಗಳು ಓಡ್ತಾ ಇದ್ದಿತ್ತು ಹಳ್ಳಿಯಲ್ಲಿ. ಈಗ ಕಣ್ಣಿಟ್ಟು ನೋಡಬೇಕು ಅಂದ್ರೂ ಒಂದು ಕಾಣಿಸ್ತಾ ಇಲ್ಲ. ಸರ್, ಈಗಾದ್ರೆ ತುಂಬಾ ಕಡೆ ಗಾಣದ ಎಣ್ಣೆ ಅಂತ ಬೋರ್ಡ್ ಹಾಕೊಂಡಿರ್ತಾರೆ, ಗಾಣದ ಎಣ್ಣೆ ಪ್ಯೂರ್ ಆಗಿ ನಾವು ನಿಮಗೆ ಕೊಡ್ತೀವಿ ಅಂತ. ಬಟ್ ಅದನ್ನ ನಾವು ಹೆಂಗ್ ಟ್ರಸ್ಟ್ ಮಾಡೋದು? ಈಗ ಹೇಳ್ತೀನಿ ನೋಡ್ರಿ ಚರಿತ್ರೆ ಹಿಂಗೆ. ಈಗ ನಾನು 1997 ಈ ವಿಷಯಗಳನ್ನು ಎಲ್ಲ ಸಾರ್ವಜನಿಕವಾಗಿ ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ಈ ಪ್ಲಾಸ್ಟಿಕ್ ಎಣ್ಣೆ ಒಳ್ಳೆಯದಲ್ಲ ಅನ್ನೋ ಒಂದು ಭಾವನೆ ಕೆಲವು ವರ್ಗಗಳಲ್ಲಿ, ಸಮುದಾಯಗಳಲ್ಲಿ, ಗುಂಪುಗಳಲ್ಲಿ ಮೆತ್ತಿಗೆ ಸ್ಥಾನ ಪಡ್ತಾ ಬರ್ತಾ ಇತ್ತು. ಸೊ ಅದನ್ನು ನೋಡಿಕೊಂಡು ನಾವು ಗಾಣ ಎಣ್ಣೆ ಕೊಡ್ತೀವಿ, ಈ ಪ್ಲಾಸ್ಟಿಕ್ ಎಣ್ಣೆ ಅಲ್ಲ, ನೀವೇ ಬನ್ನಿರಿ, ನೀವೇ ನೋಡ್ರಿ, ಇಲ್ಲೇ ಹಾಕಿ ತೆಗಿತೀವಿ. ಸೊ ಈ ಎಣ್ಣೆ ನಿಜವಾಗಲೂ ಅದೇ ಥರ ಮಾಡಿದರೆ ಈಸ್ ಬೆಟರ್ ದ್ಯಾನ್ ಈ ಪ್ಲಾಸ್ಟಿಕ್ ಎಣ್ಣೆ. ಅಂದರೆ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಹಾಕೋದು. ಯಾಕಂದರೆ ಅದು ಹೈ ಹೀಟು, ಹೈ ಪ್ರೆಷರಲ್ಲಿ ಮಾಡಿರೋದು ಒಂದು ಕಡೆ, ಕಲಬೆರಕೆನೂ ಇನ್ನೊಂದು ಕಡೆ. ಬಟ್ ಯಾವಾಗ ಕಾರ್ಪೊರೇಷನ್ಸ್ ಥರ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರ್ತೀರ, ಆವಾಗ ನಮಗೆ ಗೊತ್ತಾಗಲ್ಲ ಇವರು ಹಂಗೆ ಆಗ್ತಾರ ಇಲ್ವಾ ಅಂತ. ಸೊ ಅಂದರೆ ಆಹಾರ ವೈಯಕ್ತಿಕವಾಗಿ ಅಲ್ಲೇ ಲೋಕಲ್ ಪ್ರೊಡಕ್ಷನ್, ಲೋಕಲ್ ಯುಟಿಲೈಸೇಷನ್ ಆಗಬೇಕಾಗಿದ್ದು ಈಗ ಇಂಡಸ್ಟ್ರಿಯಲೈಸ್ ಆಗಿಬಿಟ್ಟಿರೋದ್ರಿಂದ ದೊಡ್ಡ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸೊ ಈಗ ಎದ್ದುಗಾಣದ್ದೆಣ್ಣೆ ಈಸ್ ದ ಬೆಸ್ಟ್ ಎಣ್ಣೆ. ಈ ಗಾಣ ಏನು ನಾವು ಗಾಣದಲ್ಲಿ ತೆಗಿತಾ ಇದ್ದೀವಿ, ಮೆಷಿನೇ ಬಳಸ್ತೀವಿ, ಆದರೆ ಗಾಣದಲ್ಲಿ ತೆಗಿತೀವಿ ಅನ್ನೋದು ಓಕೆ. ಇದಂತೂ ನೋ. ಇದು 3 ಥರ ಎಣ್ಣೆ ಈಗ ಪ್ರಸ್ತುತ 2025 ಎಲ್ಲರಕ್ಕೆ ಲಭ್ಯ ಇದೆ. ಎದ್ದುಗಾಣದ್ದೆಣ್ಣೆ ಈಗ ಸಿಗ್ತಾ ಇದೆ. ನಾವು ಕಳೆದ 20-25 ವರ್ಷದಿಂದ ಎಲ್ಲ ಕಡೆ ಹೋಗಿ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಒಂದು 5,000ದಿಂದ 8,000 ತನಕ ಎದ್ದುಗಾಣಗಳು ಈಗ ಓಡ್ತಾ ಇವೆ. ದಕ್ಷಿಣ ಭಾರತ ದೇಶದಲ್ಲಿ ನಾವು ಆಂಧ್ರ, ಕೇರಳ ಎಲ್ಲ ಕಡೆನೂ, ತಮಿಳುನಾಡು ಒಟ್ಟಾರೆ ನೋಡಿಕೊಂಡ್ರೆ ಗಾಣದ ಎಣ್ಣೆ ಸಂಪ್ರದಾಯ ಅಂತೂ ಶುರುವಾಗಿದೆ. ಎಲ್ಲ ಊರುಗಳಲ್ಲಿ ಗಾಣಗಳು ಇಂಡಿವಿಜುವಲ್ ಆಗಿ ಓಡ್ತಾ ಇವೆ. ಎದ್ದುಗಾಣಗಳು ಓಡೋದು ಹಳ್ಳಿಗಳಲ್ಲಿ ಶುರು ಆಗಬೇಕು. ಈಗ ಈ ಪ್ರಜ್ಞೆ ಬರ್ತಾ ಇದೆ ಎಲ್ಲರೂ. ಅಂದರೆ ಈಗ ನೀವು ಕೇಳಿದ ಪ್ರಶ್ನೆಗೆ ನಂಬರ್ 1 ಬೆಸ್ಟ್ ಕ್ವಾಲಿಟಿ ಅಂದರೆ ಎದ್ದುಗಾಣದ್ದೇನೆ. ನೆಕ್ಸ್ಟು ಮೆಷಿನ್ ಗಾಣ. ಮೆಷಿನ್ ಗಾಣ ಅಂದರೆ ಸಣ್ಣ ಮೋಟರ್ ಹಾಕಿ ಓಡಿಸೋದು. ಇನ್ನು ದೊಡ್ಡ ದೊಡ್ಡ ಮಿಷನ್ಗಳು ಹಾಕಿ ಜಾಸ್ತಿ ಇದ್ರೆ ಅದು ಕ್ವಾಲಿಟಿ ಹೋಗ್ತಾ ಬರುತ್ತೆ. ನೆಕ್ಸ್ಟ್ ಅಫ್ಕೋರ್ಸ್ ಈ ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಮಾಡ್ತಾ ಇರೋ ಈ ಪ್ಲಾಸ್ಟಿಕ್ ಇವೆಲ್ಲ ಬರ್ತವೆ. ಸೊ ಆಯ್ಕೆ ನಿಮ್ದು. ಸರ್, ಈಗ ಸಿಟಿಗಳಲ್ಲಿ ನಾವು ಎತ್ತಿನ ಗಾಣದ ಎಣ್ಣೆ ಹುಡುಕೊಳ್ಳೋದು ತುಂಬಾ ಕಷ್ಟ. ಅಂದ್ರೆ ಅವೈಲಬಿಲಿಟಿ ಸದ್ಯಕ್ಕೆ ಕಮ್ಮಿ ಇದೆ, ಬಟ್ ಸಿಗ್ತಾ ಇದೆ. ಬೆಂಗಳೂರು, ಮೈಸೂರು ಅಂತ ಊರುಗಳಲ್ಲಿ ಹಳ್ಳಿಯಿಂದ ರೆಡಿ ಮಾಡಿ ತಂದು ಮಾರಾಟ ಮಾಡೋ ಒಂದು ವ್ಯವಸ್ಥೆ ಶುರು ಆಗಿದೆ. ಮೈಸೂರಲ್ಲಿ ಈಗ ನೋಡಿ ಆರ್ಗ್ಯಾನಿಕ್ ಶಾಪ್ಸಲ್ಲಿ ಎದ್ದುಗಾಣದ ಎಣ್ಣೆ ಅಂತ ಶುರು ಮಾಡ್ತಾರೆ. ಪ್ಯೂರ್ ಎತ್ತಿನ ಗಾಣದ ಎಣ್ಣೆ ಮಾರ್ತಾ ಇದ್ದಾರೆ. ತುಂಬ ಒಳ್ಳೆ ಕೆಲಸಗಳು ನಡೀತಾ ಇವೆ. ಮೆತ್ತಿಗೆ ಆ ಬದಲಾವಣೆ ಆಗ್ತಾ ಇದೆ. ಈಗ ಮಾರ್ಕೆಟ್ ಅಂದಮೇಲೆ ಡಿಮ್ಯಾಂಡು, ಸಪ್ಲೈ. ಈಗ ಎಲ್ಲರೂ ನಮಗೆ ಎದ್ದುಗಾಣದ ಎಣ್ಣೆನೇ ಬೇಕು ಅಂತ ಹುಡುಕೋಕೆ ಶುರು ಮಾಡಿದರೆ
ಎದ್ಗಣದ್ದೇನೆ ರೆಡಿ ಆಗ್ತಾ ಬರುತ್ತೆ Okay. ಅಲ್ವಾ. ಹ್ಮ್. ಸೊ ಈ ಅಂಶಗಳಿದೆ. ಮತ್ತೆ ಇನ್ನೊಂದು ತೊಂದರೆ ಏನಂದ್ರೆ ಈ ದೊಡ್ಡ ಪ್ರಮಾಣದಲ್ಲಿ ಎಣ್ಣೆಯನ್ನ ಬಳಸಿ ಚಿಪ್ಸ್ ಮಾಡೋದು, ಮುರುಕು ಮಾಡೋದು, ಅದು ಒಂದು ದೊಡ್ಡ ವ್ಯವಸ್ಥೆ ಸೃಷ್ಟಿಯಾಗಿದೆ. ಸೊ ಆ ಎಣ್ಣೆ 2ನೇ ಸತಿ ಹೀಟ್ ಮಾಡಬಾರ್ದು, 4 ಹೌದು, ಸತಿ ಹೀಟ್ ಮಾಡಬಾರ್ದು, ಇಂತಹ ಗೊಂದಲಗಳು ಇದೆ. ಇನ್ನೊಂದು ಕಡೆ ಇದೆ. ಆದ್ರೆ ಹ್ಮ್. ಎದ್ದುಗಾಣದ ಎಣ್ಣೆ ಹೀಟ್ ಮಾಡಿದಾಗ ಹೀಟ್ ಆಗಲ್ವಾ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಹ್ಮ್. ಸೊ ಇಲ್ಲಿ ಹೀಟ್ ಆದಾಗ ತೊಂದರೆ ಏನಿಲ್ಲ ಅಂತೀರಾ, ಅಲ್ಲಿ ಮಿಷಿನಲ್ಲಿ ಮಾಡಿದಾಗ ಹೀಟ್ ಆಗತ್ತೆ ಅಂತಿದ್ದೀರಲ್ಲ ಅಂತ ಪ್ರಶ್ನೆ ಬರ್ಬೋದು. ಹ್ಮ್. ಬಟ್ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನಂದ್ರೆ ಇಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಗಲ್ಲ. ಅಲ್ಲಿ ಪ್ರೆಷರ್ ಬಾಣ್ಲಿಯಲ್ಲಿ ನೀವು ಹೀಟ್ ಮಾಡ್ತೀರಾ, ಹ್ಮ್. ಅದರದ್ದ ಸ್ಮೋಕಿಂಗ್ ಪಾಯಿಂಟು, ಅದರದ್ದ ಎವ್ಯಾಪರೇಷನ್ ಪಾಯಿಂಟ್ ಏನು ಬದಲಾವಣೆ ಆಗಲ್ಲ, ಬಿಕಾಸ್ ಪ್ರೆಷರ್ ಈಸ್ ನಾರ್ಮಲ್. ಇದು ವ್ಯತ್ಯಾಸ. ಮಿಷಿನಲ್ಲಿ ನಡೆಯೋದಕ್ಕೂ ಇದಕ್ಕೂ ವ್ಯತ್ಯಾಸ. ನೀವ್ ಹೇಳಿದಾಗೆ ಒಂದು ಪ್ರೆಷರ್ ಕಡಿಮೆ ಇರಬೇಕು, ಇಲ್ಲ ಟೆಂಪರೇಚರ್ ಕಡಿಮೆ ಇರಬೇಕು. ಬಟ್ ಅವ್ರು ಎರಡೂ ಜಾಸ್ತಿ ಮಾಡ್ತಾ ಇದ್ದಾರೆ. ಕಡಿಮೆ ಅಲ್ಲ, ಒಂದನ್ನಾನೇ ಹೆಚ್ಚು ಮಾಡ್ಬೇಕು. ಹೌದು. ಸೊ ಇಲ್ಲಿ ಬಾಣ್ಲಿಯಲ್ಲಿ ನೀವು ಯಾವಾಗ್ಲೂ ಎಣ್ಣೆಯಲ್ಲಿ ನಾವು ಏನ್ ಕೆಲಸ ಮಾಡಿದ್ರು ಓಪನ್ ಆಗೇ ಮಾಡಬೇಕು, ಯಾರು ಮುಚ್ಚಿ ಮಾಡೋದಿಲ್ಲ. ಅಫ್ಕೋರ್ಸ್ ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಅವರು ಎಲ್ಲ ಹಾಕಿ ಎಣ್ಣೆಯಲ್ಲೂ ದೊಡ್ಡದು ಮಿಷಿನ್ಗಳಲ್ಲಿ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಚರ್ಚೆನೆ ಮಾಡಬಾರ್ದು. ಅಂದ್ರೆ ಅರ್ಥ ಏನು, ಈ ಪ್ರಾಸೆಸ್ಡ್ ಫುಡ್ಸ್ ಯಾರು ಮುಟ್ಲೇಬಾರ್ದು ಅಂತ. ಅದು ಒಂದು ಕಡೆ. ಇನ್ನು ಇಲ್ಲಿ ಓಪನ್ ಬಾಣ್ಲಿಯಲ್ಲಿ ಮಾಡೋದು 1 ಸತಿ 2 ಸತಿ ಅಂತಾರಲ್ಲ, ನಮ್ಮ ಹಿರಿಯರು ಇದಕ್ಕೆ ಪರಿಷ್ಕಾರ ತುಂಬಾ ವರ್ಷಗಟ್ಟಲೆ ಅಲ್ಲ, 100 ಇಯರ್ಸ್ಗಿಂತ ಹಿಂದೆನೇ ಹೇಳಿದ್ದಾರೆ. ಸಾಸಿವೆ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಮೊದಲನೇದು ಹಾಕಬೇಕಾಗಿದ್ದು ಸಾಸಿವೆ. ನೀವು ಪೂರಿ ಮಾಡ್ರಿ, ದೋಸೆಕ್ಕೆ ಹಾಕೋ ಎಣ್ಣೆ ಆದ್ರೂ ಅಥವಾ ಬೋಂಡ ಮಾಡಿದ್ರು ಫಸ್ಟ್ ಒಂದು ಇಷ್ಟು ಎಣ್ಣೆ ಬಿಸಿ ಆಗ್ತಾ ಇದ್ದಾಗ ಸಾಸಿವೆ ಹಾಕಿದಾಗ ಅದು ಛಟ್ ಛಟ್ ಅಂತ ಆಗುತ್ತೆ. ಅವಾಗ ಥಯೋಸಿನಮಿನ್ ಅಂತ ಒಂದು ಸಲ್ಫರ್ ಕಂಟೈನಿಂಗ್ ಕಾಂಪೌಂಡು ಸೃಷ್ಟಿ ಆಗುತ್ತೆ. ಅದು ಒಳಗಡೆ ಇರುತ್ತೆ, ಆ ಹೀಟ್ಗೆ ಟಪ್ ಅಂದಾಗಲೇ ಅದು ಪರ್ಫೆಕ್ಟಾಗಿ ರಿಲೀಸ್ ಆಗುತ್ತೆ. ಅದು ಎಣ್ಣೆಯಲ್ಲಿ ಇದ್ದೇ ಇರುತ್ತೆ. ಇನ್ನು ನಿಮಗೆ ಆಗೋ ಅನಾಹುತಗಳನ್ನು, ಫ್ರೀ ರ್ಯಾಡಿಕಲ್ಸನ್ನು ಅದು ತಿಂತಾ ಬರುತ್ತೆ ಯಾವಾಗ ಹೀಟ್ ಮಾಡಿದ್ರು. ಸೊ ಆವಾಗ ಏನು ಹೇಳಿದ್ದಾರೆ ನಮ್ಮ ಹಿರಿಯರು, ನೀವು ಮತ್ತೆ ಹೀಟ್ ಮಾಡಿ ಮತ್ತೆ ಸಾಸಿವೆ ಹಾಕು, ಆ ಥರ 2-3 ಸತಿ ಹಾಕಿದ್ರು ಏನು ತೊಂದರೆ ಆಗೋದಿಲ್ಲ. ಯಾವುದೇ ಅಡುಗೆ ಮಾಡಿದ್ರು ಕೂಡ ಸಾಸಿವೆ ಹಾಕಲೇಬೇಕು. ನಾವು ಒಗ್ಗರಣೆ ಹಾಕಿದ್ರು ಫಸ್ಟ್ ಸಾಸಿವೆನೇ ಹಾಕಬೇಕು. ಬಟ್ ಈ ನಡುವೆ ಎಲ್ಲ ಚೆಫ್ಸ್ ಎಲ್ಲ ಸುಮ್ಮನೆ ಎಲ್ಲ ತಗೊಂಡು ಒಗ್ಗರಣೆ ಅಂತ ಹಾಕ್ತಾರೆ, ಇನ್ನು ಎಣ್ಣೆ ಬಿಸಿ ಹಾಕಕ್ಕೆ ಮುಂಚೆನೇ ಹಾಕ್ಬಿಡ್ತಾರೆ. ಅದು ತಪ್ಪು ಪದ್ಧತಿ. ಯಾಕಂದರೆ ದೇವರು ಈ ರೀತಿ ಕೆಲವು ಅಂಶಗಳಲ್ಲಿ ನಮಗೆ ಆಗೋ ಅನಾಹುತಗಳು ಅಥವಾ ಫ್ರೀ ರ್ಯಾಡಿಕಲ್ಸು, ಆಕ್ಸಿಡೈಸಿಂಗ್ ಏಜೆಂಟ್ಸು ಸಿಕ್ಕೋದನ್ನು ಆ್ಯಂಟಿ ಅಂತಾರೆ. ಅದನ್ನು ಆ್ಯಂಟಿ ಆಕ್ಸಿಡೆಂಟ್ ಕ್ಯಾರೆಕ್ಟರ್ಸನ್ನು ಕೆಲವು ಪದಾರ್ಥಗಳಲ್ಲಿ ದೇವರು ಇಟ್ಟಿದ್ದಾರೆ. ಅದರ ಬಗ್ಗೆ ಜ್ಞಾನ ಪ್ರಜ್ಞೆ ನಮ್ಮ ಹಿರಿಯರಿಗಿತ್ತು. ಸೊ ಒಗ್ಗರಣೆ ಹಾಕೋದು ಹೆಂಗೆ, ಅದಾದಮೇಲೆ ಒಂದು ಆನಿಯನ್ ಹಾಕ್ತೀರಾ ಅಥವಾ ಇನ್ನೊಂದು ಬೇಳೆಕಾಳು ಹಾಕ್ತೀರಾ, ಅದರಿಂದ ಬರೋದನ್ನು ನೆಗೇಟ್ ಮಾಡೋದು, ಅಂದರೆ ಆ ಕಲ್ಮಶಗಳನ್ನು ತೆಗಿಯೋದಕ್ಕೆ ಬೇಕಾಗಿದ್ದು ಸ್ವಲ್ಪ ಅರಿಶಿನ ಹಾಕಬೇಕು. ಸೊ ಪದಾರ್ಥ ಹಾಕಿದ ಮೇಲೆ ಅದು ಸ್ವಲ್ಪ ಬೇಯಿಸ್ತಾ ಇದ್ದಂಗೆ ಅರಿಶಿನ ಹಾಕ್ತೀರ. ಸೊ ಈ ಅಂಶಗಳೆಲ್ಲ ನಾವು ಎಣ್ಣೆ ಬಳಸಿದಾಗ ಎಲ್ಲರ ಪ್ರಜ್ಞೆಯಲ್ಲಿ ಇರಬೇಕು. ಸೊ ಅಡುಗೆ ಮಾಡೋದು ಹೆಂಗೆ, ಅಡುಗೆಗೆ ಯಾವ ಎಣ್ಣೆ ಬಳಸಬೇಕು, ಎಲ್ಲಿಂದ ಬರ್ತಾ ಇದೆ, ಮೂಲ ಏನು, ಇವೆಲ್ಲ ಗೊತ್ತು ಮಾಡ್ಕೋಬೇಕು. ಸೊ ಇದು ಸಂಕ್ಷಿಪ್ತವಾಗಿ ಎಣ್ಣೆಗಳ ಬಗ್ಗೆ ಚರಿತ್ರೆ, ವಿಜ್ಞಾನ. ಆಯ್ಕೆ ನಿಮ್ಮದು. ಸರ್, ನಿಮ್ಮ ಮನೇಲಿ ಯಾವೆಲ್ಲ ಅಡುಗೆ ಎದ್ದುಗಾಣದ್ದೆಣ್ಣೆನೇ ಬಳಸ್ತೀವಿ. ಅಂದರೆ ಇನ್ನೂ ಸೊಫಿಸ್ಟಿಕೇಶನ್ ನಾಲೆಡ್ಜ್ ಹೆಚ್ಚಾದಾಗ ಕೊಬ್ಬರಿ ಎಣ್ಣೆ ನಾವು ಡೀಪ್ ಫ್ರೈಯಿಂಗಿಗೆ ಬಳಸ್ತೀವಿ. ಒಗ್ಗರಣೆ ಈಗ ಪುಳಿಯೋಗರೆ, ಬಿಸಿಬೇಳೆಭಾತು ಇಂಥದ್ದು ಜಾಸ್ತಿ ಎಣ್ಣೆನೂ ಬಳಸೋ ಕಡೆ ಶೇಂಗಾ ಎಣ್ಣೆ, ಕುಸುಬೆ ಎಣ್ಣೆ ಬಳಸ್ತೀವಿ. ಹುಚ್ಚೆಳ್ಳೆಣ್ಣೆ ಸ್ವೀಟ್ ಮಾಡೋದಕ್ಕೆ ಬಳಸ್ತೀವಿ. ಹುಚ್ಚೆಳ್ಳೆಣ್ಣೆ ಅಷ್ಟು ಅದ್ಭುತ ಎಣ್ಣೆ ಇನ್ನು ಯಾವುದೂ ಇಲ್ಲ. ಅದು ನಿಮ್ಮ ಬ್ರೈನ್ ನರ್ವ್ ಸೆಲ್ಸನ್ನೇ ರಿವೈರಿಂಗ್ ಮಾಡುತ್ತೆ. ಅಂದರೆ ಹುಚ್ಚೆಲ್ಲು ಅಂತ ಯಾಕೆ ಹೆಸರು, ಹುಚ್ಚಿಡಿದವನಿಗೆ ಹುಚ್ಚೆಲ್ಲು ಕೊಟ್ಟರೆ ಅವನು ಹುಚ್ಚುನೂ ಹೋಗುತ್ತೆ ಅಂತ. ಕೆಲವು ಕಡೆ ಅದನ್ನು ಗುರೆಳ್ಳು ಅಂತಾರೆ. ಗುರು ಅಂದರೆ ಬೆಳಕು ತೋರಿಸೋವನು ಅಂತ. ಅಂದರೆ ಈ ಎಳ್ಳನ್ನು ತಗೊಂಡ್ರೆ ನಿಮ್ಮ
ಮಿದುಳಲ್ಲಿ ಬೆಳಕು ತೋರಿಸ್ದಂಗೆ ಆಗುತ್ತೆ. ಅಂದರೆ ನಿಮಗೆ ಹುಚ್ಚು ಸರಿಯಾಗಿ ರೆಸ್ಟ್ಲೆಸ್ನೆಸ್ಸು, ಆತಂಕ, ಭಯ ಇಂಥವೆಲ್ಲನೂ ಹೋಗುತ್ತೆ. ಸೊ ಹುಚ್ಚೆಳ್ಳು ಅಂತ ಹೆಸರು ಬಂದಿದ್ದೇ ಅದು. ಆ್ಯಕ್ಚುಲಿ ಉತ್ತರ ಭಾರತ ದೇಶದಲ್ಲಿ ಹುಚ್ಚೆಳ್ಳಿಗೆ ಏನು ಹೆಸರು ಗೊತ್ತಾ? ರಾಮ್ ತಿಲ್ಕ ತೇಲ್ ಅಂತ. ಅಂದರೆ ರಾಮ ಬಳಸಿದ್ದ ಎಣ್ಣೆ, ಹುಚ್ಚೆಳ್ಳೆಣ್ಣೆನು ರಾಮ್ ತಿಲ್ ಅಂತಾರೆ. ಇನ್ನು ನಮ್ಮ ಎಣ್ಣೆಗಳಲ್ಲಿ ಅತಿ ಶ್ರೇಷ್ಠವಾದ ಎಣ್ಣೆ ಯಾವುದಪ್ಪ ಅಂತ ಯಾರಾದರೂ ಕೇಳಿದ್ರೆ ನಮ್ಮ ಪರಿಶೋಧನೆ ಪ್ರಕಾರ ಎಳ್ಳೆಣ್ಣೆ. ಎಳ್ಳು ಅನ್ನೋದು ಇಡೀ ಪ್ರಪಂಚದಲ್ಲಿ ಎಲ್ಲ ಸಮುದಾಯಗಳಲ್ಲೂ ಅನಾದಿ ಕಾಲದಿಂದ ಬಳಸ್ತಾ ಬಂದಿದ್ದಾರೆ. ಯಾವೆಲ್ಲ ಅಡುಗೆಗಳಿಗೆ ಅದನ್ನು ಬಳಸ್ಬೋದು? ಎಲ್ಲ ಅಡುಗೆಗೂ ಬಳಸ್ಬೋದು. ಸ್ವೀಟು, ಖಾರ, ಗೊಜ್ಜು, ನೇಮ್ ಇಟ್ ಎನಿಥಿಂಗ್. ಇನ್ಫ್ಯಾಕ್ಟ್ ಬ್ರೆಡ್ ಮಾಡೋರು ಕೊನೆಯಲ್ಲಿ ಎಲ್ಲ ರೆಡಿ ಆದಮೇಲೆ ಎಳ್ಳನ್ನು ಉದುರಿಸೇ ಮಾಡೋದು. ಇಟ್ಸ್ ಫ್ರಾನ್ಸಿಂದ ಹಿಡಿದು ನೈಜೀರಿಯಾದಲ್ಲೂ, ಟರ್ಕಿಯಲ್ಲಿ ಎಲ್ಲಿ ಹೋದ್ರೂ ಈ ಕಲ್ಚರ್ ಇದೆ ಎಳ್ಳಿದ್ದು. ಅಂದರೆ ಎಳ್ಳಿನ ಮಹತ್ವ, ಎಳ್ಳಿನಲ್ಲಿದ್ದಷ್ಟು ಕ್ಯಾಲ್ಶಿಯಂ ಪ್ರಪಂಚದಲ್ಲಿ ಯಾವ ಪದಾರ್ಥದಲ್ಲೂ ಸಿಗೋದಿಲ್ಲ. ಎಲ್ಲ ಸೀಸನಲ್ಲೂ ಬಳಸ್ಬೋದು. ಎಲ್ಲ ಸೀಸನಲ್ಲೂ ಇತಿಮಿತಿಯಲ್ಲಿ ಬಳಸಬೇಕಾದ ಪದಾರ್ಥಗಳು. ಎಲ್ಲ ಎಣ್ಣೆ ಕಾಳು ಅಂದರೆ ಎನಿ ಆಯಿಲ್ ಸೀಡ್ ಹ್ಯಾಸ್ ಟು ಬಿ ಯೂಸ್ಡ್ ನಿಯಮಿತವಾಗಿ ನಿಗದಿತ ಪ್ರಮಾಣದಲ್ಲಿ ಬಳಸ್ಕೋಬೇಕು. ಅಂದರೆ ಎಣ್ಣೆ ಚೆನ್ನಾಗಿದೆ ಡಾಕ್ಟರ್ ಖಾದರ್ ಹೇಳಿದ್ದಾರೆ ಅಂತ ಹುಚ್ಚೆಳ್ಳೆ ಎಣ್ಣೆ ಅಂತ ಲೀಟರ್ ಬೋಂಡಾ ಬಜ್ಜಿ ಮಾಡ್ಕೊಂಡು ತಿನ್ನಂಗಿಲ್ಲ. ಬೋಂಡಾ ಬಜ್ಜಿ ಮಾಡಿದ್ರೆ 2-3 ತಿನ್ನಬೇಕು, ಅಷ್ಟಕ್ಕಿಂತ ಜಾಸ್ತಿ ಎಣ್ಣೆ ಹೋಗಂಗಿಲ್ಲ. ಅಪ್ರಾಕ್ಸಿಮೇಟ್ಲಿ 30 to ಮ್ಯಾಕ್ಸಿಮಮ್ 35 ml ಅಷ್ಟೇ ಎಣ್ಣೆ ದಿವಸಕ್ಕೆ ನಿಮ್ಮ ಬಾಯಿಗೆ ಹೋಗ್ಬೇಕು. ಅದು ಯಾವುದೇ ತಿಂಗಳಿಗೆ ನಾವು ಎಷ್ಟು ಲೀಟರ್ ಬಳಸಬೇಕು ಅಂತ ಅದೇ ಕ್ಯಾಲ್ಕುಲೇಟ್ ಮಾಡ್ರಿ. 35 ml ಅಂತ ಮ್ಯಾಕ್ಸಿಮಮ್ ಇಟ್ಕೊಂಡ್ರೆ ನನ್ನ ಲೆಕ್ಕದಲ್ಲಿ 25 ಇಸ್ ದ ರೈಟ್ ಸೈಜ್ ಅಮೌಂಟ್. ಸೊ ಅಪ್ರಾಕ್ಸಿಮೇಟ್ಲಿ 25 ml ಪರ್ ಡೇ ಅಂದರೆ 30 ದಿವಸಕ್ಕೆ ಹತ್ರ ಅರ್ಧ ಲೀಟರಿಂದ 3/4 ಲೀಟರ್ ಅಷ್ಟೇ ಒಬ್ಬರಿಗೆ. 1 ಲೀಟರ್ ಕೂಡ ಕ್ರಾಸ್ ಮಾಡಬಾರ್ದು. 3/4 ಲೀಟರ್ ಮ್ಯಾಕ್ಸಿಮಮ್. ಒಬ್ಬೊಬ್ಬ ಈಗ ನಾನು 25-35 ಅಂತ ಹೇಳಿದ್ರೆ 1 ಲೀಟರ್ ಆಗುತ್ತೆ. ನೀವು 5 ಜನ ಇದ್ದೀರಾ ಅಂದರೆ ಮಂತ್ಗೆ 5 ಲೀಟರ್ಗಿಂತ ಜಾಸ್ತಿ ಬಳಸಬಾರ್ದು. ಈಗ ನಾವು ಡಬ್ಬಗಳು ತಂದು 2 ಲೀಟರ್ ಎಲ್ಲ ಕ್ರಾಸ್ ಆಗ್ತಾ ಇದೆ. ಒಬ್ಬೊಬ್ಬರಿಗೆ 2 ಲೀಟರ್ ಕ್ರಾಸ್ ಆಗ್ತಾ ಇದೆ. ಅದು ಸರಿಯಾದ ಕ್ರಮ ಅಲ್ಲ. ಸೊ ಎಣ್ಣೆ ಬೇಕೇ ಬೇಕು, ಸರಿಯಾದ ಎಣ್ಣೆ ಬೇಕೇ ಬೇಕು. ಆದರೆ ಎಣ್ಣೆ ಪ್ರಮಾಣ ಜಾಸ್ತಿ ಆಗ್ಬೋದು. ಯಾಕಂದರೆ ನಾವು ತಿನ್ನೋ ಪದಾರ್ಥಗಳನ್ನು ನಮ್ಮ ದೇಹ ಕೊಬ್ಬಾಗಿ ಪರಿವರ್ತನೆ ಮಾಡೋದು ಅತಿ ಮುಖ್ಯವಾದ ಮೆಟಬಾಲಿಕ್ ಆ್ಯಕ್ಟಿವಿಟಿ. ಸೊ ಅದು ಜೊತೆ ಸೇರಿಸ್ತಾ ಇದ್ದಾಗ ಕನ್ಫ್ಯೂಷನ್ ಆಗ್ಬಿಟ್ಟು ಜಾಸ್ತಿ ಆದರೆ ಗೊಂದಲ ಆಗುತ್ತೆ. ಆ ಕ್ವಾಲಿಟಿ ಬೇಕು, ಕ್ವಾಂಟಿಟಿ ನಮ್ಮ ದೇಹನೂ ರೆಡಿ ಮಾಡೋಕ್ಕೆ ಶುರು ಮಾಡುತ್ತೆ. ನೀವು ತಿನ್ನೋ ಊಟದಿಂದನೂ ಎಣ್ಣೆ ತಯಾರಾಗುತ್ತೆ. ನಿಮಗೆ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸ್ ಇವೆಲ್ಲನೂ ಎಣ್ಣೆ ಅಂಶಗಳು. LDL, HDL, ಲೋ ಡೆನ್ಸಿಟಿ ಲಿಪಿಡ್ಸು, ಹೈ ಡೆನ್ಸಿಟಿ ಲಿಪಿಡ್ಸು ಇವೆಲ್ಲ ಎಣ್ಣೆ ಅಂಶಗಳೇ. ಆ ಎಣ್ಣೆ ಅಂಶ ನಮ್ಮ ದೇಹನೂ ತಯಾರು ಮಾಡುತ್ತೆ. ಸೊ ಆ ಬ್ಯಾಲೆನ್ಸ್ಗೋಸ್ಕರ ನೀವು ನಿಮ್ಮ ಕೈಯಲ್ಲಿ ನಿರ್ಣೀತವಾಗಿ ಆ ನಿಯಂತ್ರಣ ಇಟ್ಕೋಬೇಕು. ಸರಿ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮತ್ತೆ ಎಕ್ಸ್ಟ್ರಾ ವರ್ಜಿನ್ ಆಯಿಲ್ ಅಂತ ಬರ್ತಾ ಇದೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದು ನಿಜವಾಗ್ಲೂ ಆರೋಗ್ಯಕಾರಿ? ಅದೇ ಕೋಲ್ಡ್ ಪ್ರೆಸ್ಡ್ ಅಂದ್ರೆ ಗಾನೆ ಸುತ್ತಲೂ ನೀರು ಹಾಕೋದು ಅಥವಾ ಟೆಂಪರೇಚರ್ ಇಟ್ಬಿಟ್ಟು ನೋಡ್ರಿ ಇದು ಕಮ್ಮಿ ಇದೆ ಅಂತ, ಅದೆಲ್ಲ ಜಸ್ಟ್ ಬಿಸ್ನೆಸ್ ಗಿಮಿಕ್ಸ್. ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಇರೋದು. ವರ್ಜಿನ್ ಅಂದರೆ ಅವರು ತೆಂಗಿನಕಾಯಿ ಎಣ್ಣೆ ಬಿಡೋಷ್ಟಿಗೇನೆ ಹಸಿದಾಗೇನೆ ಅದನ್ನು ಬೇಯಿಸಿ ಎಣ್ಣೆ ಮಾಡಿಸ್ತಾರೆ. ಅಂದರೆ ಅದು ನನ್ನ ವಿಶ್ಲೇಷಣೆಯಲ್ಲಿ ಕೃತಕ ಅಂತ. ಅಂದರೆ ತೆಂಗಿನಕಾಯಿಂದ ಎಣ್ಣೆಯನ್ನು ತಯಾರು ಮಾಡ್ತಾರೆ, ಹಸಿ ತೆಂಗಿನ. ಅದು ಸಹಜ ಅಲ್ಲ. ತೆಂಗಿನಕಾಯಿ ಒಣಗಿ ಅದೇ ಎಣ್ಣೆ ರೆಡಿಯಾಗಿ ಆಮೇಲೆ ನಾವು ಎದ್ದುಗಾಣದಲ್ಲಿ ತೆಗೆಯೋದು ನಿಜವಾದ ಕೊಬ್ಬರಿ ಎಣ್ಣೆ. ಸೊ ವರ್ಜಿನ್ ಕೋಕೋನಟ್ ಆಯಿಲ್ ಕಂಪೇರ್ ಟು ದಿಸ್ ಎದ್ದುಗಾಣದ ನಾಟ್ ಅಟ್ ಆಲ್ ನಾಟ್ ಗುಡ್ ಅಂತಾನು ಹೇಳ್ಬೋದು, ಓಕೆ ಅಂತ ಹೇಳ್ಬೋದು. ಈ ಪ್ಲಾಸ್ಟಿಕ್ ಎಣ್ಣೆಗಿಂತ ಬೆಟರ್. ಈಗ ತುಂಬಾ ಜನ ತುಪ್ಪ ಮತ್ತೆ ಬೆಣ್ಣೆಯನ್ನ ಬಳಸ್ತಾ ಇದ್ದಾರೆ ಸರ್. ಇದು ಎಷ್ಟು ಆರೋಗ್ಯಕರ, ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಇದನ್ನ ಬಳಸಬೇಕು ಅಂತ? ಪ್ರಮಾಣ ಅಷ್ಟೇ, ನೀವು ಸೇಮ್ ಅಮೌಂಟ್ ಸೇಮ್. ಯಾಕಂದ್ರೆ ಪರ್ ಡೇ ಇಷ್ಟು ಊಟ ಅಂತ ಇರುತ್ತೆ, ಅಷ್ಟಕ್ಕೆ ಪರ್ಸೆಂಟೇಜ್ ಇಷ್ಟು ಅಂತ. ಸೊ 25 ml ಇಂದ 35 ml ಗಿಂತ ಜಾಸ್ತಿ ಯಾರು ತಗೋಬಾರ್ದು.
ನೀವು ಇವತ್ತು ಪೂರಿ ತಿಂದಿದ್ದೀರಾ 10 ಪೂರಿ ಅಂದರೆ 3-4 ದಿವಸ ನೀವು ಎಣ್ಣೆ ಕಡೆ ನೋಡಬಾರ್ದು. ಆ ನಿಯಂತ್ರಣ ಬರಬೇಕು. ಓಕೆ, ಸೊ ದಟ್ ಇಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಎಣ್ಣೆಗಳು ಜಾಸ್ತಿ ಆದರೆ ಏನಾಗುತ್ತೆ ಅನ್ನೋದು ತುಂಬ ಮೋಸ ಆಗುತ್ತೆ. ಇಟ್ ಕ್ಯಾನ್ ಸ್ಟಾರ್ಟ್ ಬ್ಲಾಕಿಂಗ್ ಯುವರ್ ಆರ್ಟರೀಸ್, ವೀನ್ಸು, ಕೆಲವು ನಿರ್ನಾಳ ಗ್ರಂಥಿಗಳು, ಈ ಎಂಡೋಕ್ರೈನ್ ಸಿಸ್ಟಮ್ಗೆ ತೊಂದರೆ ಆಗ್ಬೋದು. ಕೊಬ್ಬು ಲಿವರ್ಗೂ ಕಿಡ್ನಿಗೂ ತೊಂದರೆ ಮಾಡುತ್ತೆ. ಸೊ ಯು ಆಲ್ವೇಸ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಬಟ್ ಎಣ್ಣೆನೇ ಪೂರ್ತಿ ಬಿಟ್ಬಿಡೋದಾ ಸರಿನಾ, ನಮ್ಮ ಕೊಲೆಸ್ಟ್ರಾಲ್ ಎಲ್ಲ ನಾವೇ ಮಾಡ್ಕೋತೀವಲ್ಲ ಅಂತ, ಅದನ್ನು ತಪ್ಪು. ಯಾಕಂದರೆ ಈ ವೈವಿಧ್ಯಮಯವಾದ ಅಂಶಗಳನ್ನು ನಮ್ಮ ದೇಹ ಅಷ್ಟು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಈ ಬಗೆಯ ವೈವಿಧ್ಯವಾದ ಎಣ್ಣೆ ಅಂಶಗಳನ್ನು ನಾವು ಸೇವನೆ ಮಾಡಬೇಕು. ಸೊ ನನ್ನ ಒಂದು ಸಲಹೆ ಏನಂದರೆ, ಒಂದೇ ಎಣ್ಣೆ ಬಳಸಬೇಡಿ. ನಿಮ್ಮ ಸುತ್ತಮುತ್ತಲು ಏನು ಬೆಳೆಯೋಕ್ಕಾಗತ್ತೆ ಆ ಭೌಗೋಳಿಕ ಪರಿಸ್ಥಿತಿಗಳಿಗೆ. ಸಹಜವಾಗಿ ಈಗ ನೀವು ನಾರ್ತ್ಗೆ ಹೋದರೆ, ಪಂಜಾಬ್ ಆ ಕಡೆ ಎಲ್ಲ ತಣ್ಣ ಪ್ರದೇಶಗಳಲ್ಲಿ ನಮ್ಮ ಸಾಸಿವೆ ಎಣ್ಣೆ ಬಳಸ್ತಾರೆ. ದಟ್ಸ್ ಗುಡ್. ಎಳ್ಳೂ ಸಿಗುತ್ತೆ, ಎಳ್ಳೆಣ್ಣೆ ತಗೋಬೋದು. ಈಗ ಕೋಕೋನಟ್ ಈಸ್ ಯೂನಿವರ್ಸಲ್. ಎಷ್ಟು ಕೊಬ್ಬರಿ ಸಿಗುತ್ತೆ ಇಡೀ ಪ್ರಪಂಚದಲ್ಲಿ ಅಂದರೆ, ಅತಿ ಹೆಚ್ಚಾಗಿ ಸಿಗೋವಂಥ ಎಣ್ಣೆ ಅಂದರೆ ಕೋಕೋನಟ್ ಆಯಿಲ್. ಇಟ್ ಇಸ್ ಕಾಲ್ಡ್ ಯೂನಿವರ್ಸಲ್ ಆಯಿಲ್. ಅದು ಯಾರು ಬೇಕಾದ್ರೂ ಯಾವ ದೇಶದಲ್ಲಾದರೂ ಎಲ್ಲರೂ ಬಳಸ್ಬೋದು. ಕೋಕೋನಟ್ ಆಯಿಲ್ ಈಸ್ ಫ್ರೀ ಪಾಸ್ಪೋರ್ಟ್ ಫಾರ್ ಎನಿವನ್. ಅದು ಏನು ತೊಂದರೆ ಇಲ್ಲ. ಆ್ಯಂಡ್ ಕೋಕೋನಟ್ ಆಯಿಲ್ ಈಸ್ ವೆರಿ ಗುಡ್ ಫಾರ್ ಥೈರಾಯ್ಡ್ ಪ್ರಾಬ್ಲಮ್ಮು ಅಂಥದ್ದಕ್ಕೆಲ್ಲ. ಕೊಬ್ಬರಿ ಚಟ್ನಿ ತಿಂದು ನೀವು ಆರಾಮಾಗಿ ಇರ್ಬೋದು. ಸೊ ಕೊಬ್ಬರಿ ಎಣ್ಣೆ ಒಳ್ಳೆಯದು. ಆ್ಯಂಡ್ ಕಳಕಾಯಿ ಎಣ್ಣೆ ಅಂತೂ ತುಂಬ ಒಳ್ಳೆಯದು. ಎಸ್ಪೆಷಲಿ ಓಲ್ಡ್ ಏಜ್ ಬಂದ ಮೇಲೆ 1-2 ಚಮಚ ಕಳಕಾಯನ್ನು ಕುಡೀರಿ ಅಂತಾನು ಹೇಳ್ತೀನಿ. ಹಾಳು ಹೊಟ್ಟೆಯಲ್ಲಿ ಓಲ್ಡ್ ಏಜ್ ಪೀಪಲ್ಗೆ ಆ ನರನಾಡಿಗಳ ವ್ಯವಸ್ಥೆಯನ್ನು ಹುಚ್ಚೆಳ್ಳೆಣ್ಣೆ, ಕಳಕಾಯಿ ಎಣ್ಣೆ ತುಂಬ ಚೆನ್ನಾಗಿ ಅಧೀನಕ್ಕೆ ತರುತ್ತೆ. ಇನ್ಫ್ಯಾಕ್ಟ್ ವಿ ಹ್ಯಾವ್ ಹೀಲ್ಡ್ ಪಾರ್ಕಿನ್ಸನ್ಸ್, ಆಲ್ಝೈಮರ್ಸ್, ಫಿಟ್ಸ್, ಪ್ಯಾರಾಲಿಸಿಸ್, ಈ ಥರ ಕಾಯಿಲೆಗಳಿಗೆ ನಮ್ಮ ಪುಸ್ತಕದಲ್ಲಿ, ಅದೇ ಜೀವನ ಶೈಲಿ ಪುಸ್ತಕ ಆಲ್ರೆಡಿ ಕೊಟ್ಟಿದ್ದೀನಲ್ಲ, ಅದರಲ್ಲಿ ಈ ಎಣ್ಣೆಗಳ ಬಳಕೆಯನ್ನು ನಾನು ಒಂದು ಪ್ರೋಟೋಕಾಲ್ ರೀತಿಯಲ್ಲಿ ಹಾಲೊಟ್ಟೆಯಲ್ಲಿ ಈ ಎಣ್ಣೆಗಳು ಈ ಆರ್ಡರಲ್ಲಿ ಕುಡೀರಿ ಅಂತಾನು ಬರೆದಿದೆ. ಈಗ ನಿಮಗೆ QR ಕೋಡ್ ಸ್ಕ್ಯಾನು ಪರದೆ ಮೇಲೆ ಕಾಣಿಸುತ್ತೆ. ಅದನ್ನು ಗೂಗಲ್ಗೆ ಹೋಗಿ ಅಲ್ಲಿ ಕ್ಯಾಮ್ರಾ ಸಿಂಬಲ್ ಇರುತ್ತಲ್ಲ, ಅದನ್ನು ಒತ್ತಿದಾಗ ಅದು ಸ್ಕ್ಯಾನ್ ಮಾಡಿ ನಿಮಗೆ ಬುಕ್ಸು ಡೌನ್ಲೋಡ್ ಆಗುತ್ತೆ. ಬುಕ್ಸು ಕಾಣಿಸ್ತವೆ, PDF-ಗಳು. ಯಾವುದು ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವು ಮಾಡಬೇಕಾಗಿದ್ದಷ್ಟೇ, QR ಕೋಡ್ ಕಾಣಿಸಿದ ತಕ್ಷಣ ಫಸ್ಟು ಫೋಟೋ ತಗೊಂಬಿಡಿ ನಿಮ್ಮ ಫೋನಲ್ಲಿ. ಅದನ್ನು ನೀವು ಬೇರೆ ಫೋನಿಂದ ಸ್ಕ್ಯಾನ್ ಮಾಡ್ಕೊಳ್ತಾ ಇರ್ಬೋದು. ಅಷ್ಟೇ. ನಿಮಗೆ ಪುಸ್ತಕಗಳು ಎಲ್ಲ ಭಾಷೆಗಳಲ್ಲಿ ಅವೈಲೇಬಲ್ ಇದೆ. ಅದರಲ್ಲಿ ಈ ಎಲ್ಲ ಅಂಶಗಳನ್ನು ನೀವು ನೋಡ್ಬೋದು. ಓಕೆ ಸರ್, ಧನ್ಯವಾದ. ಅಡುಗೆ ಎಣ್ಣೆಗಳ ಬಗ್ಗೆ ನಮಗಿದ್ದ ಸಾಕಷ್ಟು ಕನ್ಫ್ಯೂಷನ್ ಈ ಎಪಿಸೋಡಲ್ಲಿ ನೀವು ಕ್ಲಿಯರ್ ಮಾಡಿದ್ದೀರಾ. ಯಾವ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು, ಯಾವುದನ್ನ ಬಳಸಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ನಿಮಗೆ. ನಮಸ್ಕಾರ. ನೋಡಿದ್ರಲ್ಲ, ಮುಂದಿನ ಎಪಿಸೋಡ್ನಲ್ಲಿ ಡಾಕ್ಟರ್ ಖಾದರ್ ಅವರು ಮತ್ತೊಂದು ವಿಶೇಷ ಸಬ್ಜೆಕ್ಟ್ನ ನಮಗೆ ತಿಳಿಸ್ಕೊಡ್ತಾರೆ. ಅಲ್ಲಿವರೆಗೂ ನಮಸ್ಕಾರ.